ವೀಕ್ಷಕರೇ, RCB ವಿನ್ ಆಯ್ತು. ಅದು ಕೋಟ್ಯಾಂತರ RCB ಅಭಿಮಾನಿಗಳಿಗೆ ಖುಷಿಯನ್ನು ಕೂಡ ಕೊಡ್ತು. ಈ ಒಂದು ಗೆಲುವಿನ ಸಂಭ್ರಮವನ್ನ ಕನ್ನಡದ ನಾಡಹಬ್ಬದಂತೆ ಸ್ವಂತ ನೆಲದಲ್ಲಿ ಆಚರಿಸಲು ನಿರ್ಧಾರ ಮಾಡಲಾಯಿತು. ಎಲ್ಲ ಯೋಜನೆ ಹಾಗೂ ಸಿದ್ಧತೆಗಳೊಂದಿಗೆ RCBಯ ಈ ಗೆಲುವಿನ ಸಂಭ್ರಮಾಚರಣೆ ಶುರುವಾಯಿತು. ಅಂದ್ರೆ ಜೂನ್ 4ನೇ ತಾರೀಕು ಬೆಂಗಳೂರಲ್ಲಿ ಶುರುವಾಯಿತು. ಅದ್ದೂರಿಯಾಗಿ ಚಾಲನೆಗೊಂಡಂತ ಈ ಒಂದು ಸಂಭ್ರಮಾಚರಣೆ ಗಂಭೀರ ಅನಾಹುತಕ್ಕೆ ಸಾಕ್ಷಿಯಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಉಂಟಾದಂತ ಭೀಕರ ನೂಕು ನುಗ್ಗಲು ಹಾಗೂ ಕಾಲ್ತುಳಿತಕ್ಕೆ ಸಿಲುಕಿ ಸುಮಾರು 11 ಜನ ಸಾವನ್ನಪ್ಪಿದ್ರು. RCBಯ ಗೆಲುವಿನ ಈ ಒಂದು ಆಚರಣೆ ಕೆಲವರ ಪಾಲಿಗೆ ನಿನ್ನೆ ಶೋಕಾಚರಣೆಗೆ ಕಾರಣ ಆಯಿತು. ಆಟಗಾರರ ಮೇಲಿನ ಕುರುಡು ಅಭಿಮಾನ ಹತ್ತಾರು ಮನೆಗಳ ದೀಪವನ್ನ ಆರಿಸ್ತು. ವೀಕ್ಷಕರೇ, ನಮ್ ಜನ ಏನು ಶಿಕ್ಷಿತರೋ ಅಥವಾ ನಾಗರಿಕತೆ ತಿಳಿಯದಂತ ಕಾಡು ಜನರು ಅರ್ಥ ಆಗ್ತಿಲ್ಲ. RCB ಇಷ್ಟು ವರ್ಷಗಳ ನಂತರ ಮೊದಲ ಬಾರಿಗೆ ಕಪ್ಪನ್ನ ಗೆಲ್ತು. ಖಂಡಿತ ಇದು ರೋಮಾಂಚನದ ಸಂಗತಿನೇ ಸರಿ. ಅದನ್ನ ಸಂಭ್ರಮಿಸುವಂತ ಎಲ್ಲಾ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಪಟಾಕಿ ಹೊಡೆಯೋದು, ಪಾರ್ಟಿ ಮಾಡೋದು, ಸಿಹಿಯನ್ನ ಹಂಚೋದು, ಆಹಾರ ವಿತರಣೆ, ಕೇಕನ್ನ ಕಟ್ ಮಾಡೋದು, ಈ ರೀತಿ ಆ ಗೆಲುವಿನ ಖುಷಿ ಅನುಭವಿಸೋದಕ್ಕೆ ಬೇಕಾದಂತ ಎಲ್ಲಾ ಮಾರ್ಗಗಳು ಕೂಡ ಇವೆ. ನಮ್ಮ ಆಚರಣೆ ಯಾರಿಗೂ ತೊಂದರೆ ಕೊಡದಿದ್ರೆ ಸಾಕು. ವೀಕ್ಷಕರೇ, RCB ಕಪ್ಪನ್ನ ಗೆದ್ದ ನಂತರ ಅಹಮದಾಬಾದ್ನಿಂದ ವಿಶೇಷ ವಿಮಾನದಲ್ಲಿ ಮೊನ್ನೆ ರಾತ್ರಿನೇ ಹೊರಟಂತ ತಂಡದ ಆಟಗಾರರು ಕಪ್ ಸಹಿತ ಬೆಂಗಳೂರಿನ HALಗೆ ಬಂದು ಇಳಿದಿದ್ರು. ಅಲ್ಲಿಂದ ವಿಶೇಷ ಏರ್ಬಸ್ ಅಲ್ಲಿ ಅವರೆಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಬರ್ತಾರೆ. ಮೊದಲು ವಿಧಾನಸೌಧದ ಮುಂಭಾಗದಲ್ಲಿ ಇದನ್ನ ಆಯೋಜನೆ ಮಾಡುವ ಬಗ್ಗೆ ಚರ್ಚೆಯಾಗಿತ್ತು. ಆದ್ರೆ ಅಲ್ಲಿ ಬೇಡ, ಅಲ್ಲಿ ಮಾಡಿದ್ರೆ ದುಂಬಿ ಶುರುವಾಗಿ ರಸ್ತೆಗಳು ಬ್ಲಾಕ್ ಆಗ್ತವೆ ಅಂತ ಆ ನಿರ್ಧಾರವನ್ನ ಕೈಬಿಟ್ಟಿದ್ರು. ಆಟಗಾರರು ಚಿನ್ನಸ್ವಾಮಿಯ ಬಳಿ ಬರ್ತಾರೆ ಅಂತ ಸಭೆಯ ಆಯೋಜಕರು ಮೊದಲೇ ಅಲ್ಲಿ ಅವ್ರಿಗಾಗಿ ಎಲ್ಲಾ ವ್ಯವಸ್ಥೆಯನ್ನ ಮಾಡಿದ್ರು. ಅವರು ಬರುವಂತ ಮುನ್ನನೇ ಆಟಗಾರನ ಕಾಡಬೇಕು ಅಂತ ಆಗ್ಲೇ ಲಕ್ಷಾಂತರ ಜನ ಜಮೆಯಾಗಿದ್ರು. ಬುಧವಾರ ಬೆಳಗ್ಗೆ 10 ಗಂಟೆಗೆಲ್ಲ ಬೆಂಗಳೂರು ತಲುಪಂತ ಆಟಗಾರರು ಮುಂದಿನ 1.5 ಗಂಟೆ ಹೊತ್ತಿಗೆ ಚಿನ್ನಸ್ವಾಮಿಗೆ ಬಂದು ಇಳಿದಿದ್ರು. ಆಗ ಸಾವಿರಾರು ಜನ RCB ತಂಡದ ಆಟಗಾರರನ್ನ ನೋಡುವಂತ ತವಕದಲ್ಲಿ ಇದ್ರು. ಅಲ್ಲಿದ್ದಂತ ಜನಸಾಗರವನ್ನ ಕಂಟ್ರೋಲ್ ಮಾಡೋದಕ್ಕೆ ಕೆಲವು ಪೊಲೀಸರನ್ನ ಮಾತ್ರ ನೇಮಿಸಲಾಗಿತ್ತು. ಗೇಟ್ಗಳು ಲಾಕ್ ಆಗಿದ್ರು ಕೂಡ ಜನ ತಡೆಗೋಡೆಯನ್ನೇ ಮುರಿದು ಒಳ ನುಗ್ತಾರೇನೋ ಅನ್ನುವಷ್ಟು ಆರ್ಭಟವನ್ನ ಮಾಡ್ತಿದ್ರು. ಈ ಕಡೆ ಪೊಲೀಸರು ಅವರನ್ನ ನಿಯಂತ್ರಿಸುವಂತ ವ್ಯರ್ಥ ಪ್ರಯತ್ನವನ್ನ ಮಾಡ್ತಾನೆ ಇದ್ರು. ಗೇಟ್ ನಂಬರ್ 12 ಓಪನ್ ಆಗ್ತಾ ಇದ್ದ ಹಾಗೇನೆ ಹೊರಗಡೆ ಇದ್ದಂತ ಸಾವಿರಾರು ಜನ ಅದೇ ಒಂದು ಗೇಟ್ ನ ಮೂಲಕ ನುಗ್ಗಿದ್ರು. ಎರಡೂ ಕೂಡ ಒಂದೇ ಸಲ ಅವಸರದಲ್ಲಿ ನುಗ್ಗಿದಾಗ ಅಲ್ಲಿ ಜನರ ಸುನಾಮಿನೇ ಸೃಷ್ಟಿಯಾಗಿತ್ತು. ಈ ಒಂದು ಗುಂಪು ಘರ್ಷಣೆಯಲ್ಲಿ ಒಬ್ಬರ ಮೇಲೊಬ್ಬರು ಬಿದ್ದು ಉಸಿರಾಟದ ಸಮಸ್ಯೆಯಿಂದ ತುಂಬಾ ಜನ ಅಸ್ವಸ್ಥರಾದರಲ್ಲದೆ ನೂಕು ನುಗ್ಗಲಿನಿಂದ ಉಂಟಾದಂತ ಕಾಲ್ತುಳಿದಕ್ಕೆ ಸಿಲುಕಿ ಒಬ್ಬೊಬ್ಬರೇ ಸಾವಿನ ಮನೆಯನ್ನ ಹಿಡಿದ್ರು. ಆಟಗಾರರನ್ನ ನೋಡಬೇಕು ಅನ್ನುವಂತ ಆತುರದಲ್ಲಿ ಜನರಿಗೆ ತಮ್ಮ ಕಾಲು ಕೆಳಗೆ ಯಾರಿದ್ದಾರೆ, ಯಾರನ್ನ ನಾವು ತುಳಿತಾ ಇದ್ದೇವೆ ಅಂತ ಯೋಚಿಸುವಂತ ವ್ಯವಧಾನ ಕೂಡ ಇರಲಿಲ್ಲ. ಇದರ ಪರಿಣಾಮ ಕೆಳಗೆ ಕುಸ್ತು ಮೂರ್ಛೆ ಹೋದವರನ್ನ ಆಂಬ್ಯುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ರು. ಕಾಲ ಮಿಂಚಿದ್ರಿಂದ ಸುಮಾರು 11 ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ಇದ್ರ ಜೊತೆ ಇನ್ನು ಅನೇಕ ಜನ ಗಂಭೀರ ಸ್ಥಿತಿಯನ್ನ ತಲುಪಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ಇದೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ಅಲಕ್ಷ್ಯತನ. ಇದ್ರ ಜೊತೆ ಅಂಧಾಭಿಮಾನ ಕೂಡ ಸೇರಿ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಿನ್ನೆ ದುರಂತನೇ ಸಾಕ್ಷಿ. ಇಲ್ಲಿ ಸಾಕಷ್ಟು ವ್ಯವಸ್ಥಿತ ತಪ್ಪುಗಳು ನಡೆದಿವೆ. ಅವುಗಳ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಅನ್ನ ಮಾಡುವುದಾದ್ರೆ, ಮೊದಲು ಸರಿಯಾದಂತಹ ಸಮರ್ಪಕವಾದಂತಹ ಪ್ಲಾನಿಂಗ್ ಇಲ್ಲದೆ ಈ ಒಂದು ಇವೆಂಟ್ ಅನ್ನ ಗೆದ್ದಂತ ಮರುದಿನವೇ ಬೆಂಗಳೂರಲ್ಲಿ ಆಟಗಾರರು ಹಾಗೂ ಅವರು ಗೆದ್ದು ತಂದಂತ ಕಪ್ ಸಹಿತ ಆಚರಿಸಬೇಕು ಅಂತ ನಿರ್ಧಾರ ಮಾಡಿದ್ದು ಹಾಗೂ ಇದರ ಆಗು ಹೋಗುಗಳ ಬಗ್ಗೆ ಯೋಚಿಸದೆ ಸರ್ಕಾರ ಕೂಡ ಇದನ್ನ ಒಪ್ಪಿ ಅನುಮೋದಿಸಿದ್ದೇ ಮೊದಲ ತಪ್ಪು. ಸುಮಾರು 35,000ದಿಂದ 40,000 ಜನರಿಗೆ ಮಾತ್ರ ಸಾಕಾಗುವಂತ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉಚಿತ ಟಿಕೆಟ್ ಅಂತ ಅನೌನ್ಸ್ ಮಾಡಿದ್ದೆ ಎರಡನೇ ತಪ್ಪು. ಏಕೆಂದ್ರೆ 2,000-3,000 ರೂಪಾಯಿ ಇರುವಂತ ಟಿಕೆಟ್ ಅನ್ನ ಬ್ಲಾಕ್ ಅಲ್ಲಿ 10,000 ರೂಪಾಯಿ ಕೊಟ್ಟು ನೋಡುವಂತ ಹುಚ್ಚು ಅಭಿಮಾನಿಗಳು ನಮ್ಮ RCBಯ ತಂಡದಲ್ಲಿ ಇದ್ದಾರೆ. ಅಂತದ್ರಲ್ಲಿ ಉಚಿತವಾಗಿ ಟಿಕೆಟ್ ಅಂದ್ರೆ ಎಷ್ಟು ಜನ ಸೇರ್ತಾರೆ ಅನ್ನುವಂತ ಸಣ್ಣ ಕಲ್ಪನೆ ಕೂಡ ಅವ್ರಿಗೆ ಇರ್ಲಿಲ್ವಾ? ಇನ್ನು ಅಲ್ಲಿ ಇರುವಂತ ಎಲ್ಲಾ ಗೇಟ್ಗಳು ಕೂಡ ಗಾತ್ರದಲ್ಲಿ ಸಂಕೀರ್ಣ ಅಂತ ಗೊತ್ತಿದ್ರು ಕೂಡ ಎಲ್ಲರನ್ನೂ ಒಂದೇ ಗೇಟ್ ನಿಂದ ಸಾಲಾಗಿ ಬರೋದಕ್ಕೆ ಆದೇಶ ಮಾಡದೆ ಗೂಳಿಗಳಂತೆ ಒಳನುಗ್ಗೋದಕ್ಕೆ ಬಿಟ್ಟಿದ್ದು ಎರಡನೇ ತಪ್ಪು. ಸ್ವಲ್ಪ ಕಾಮನ್ ಸೆನ್ಸ್ ಅನ್ನ ಉಪಯೋಗಿಸಿದ್ರು ಕೂಡ ಇಷ್ಟು ದೊಡ್ಡ ಪ್ರಮಾದ ಆಗ್ತಾ ಇರ್ಲಿಲ್ಲ. ಇವರು ಫ್ರೀ ಟಿಕೆಟ್ ಅಂತ ಅನೌನ್ಸ್ ಮಾಡಿದ್ಮೇಲೂ ಕೂಡ ಅಂದ್ರೆ ಸಂಜೆ ಸುಮಾರು 3:30ವರೆಗೂ ಆ ಒಂದು ಗೇಟ್ ಅನ್ನ ಕ್ಲೋಸ್ ಮಾಡಿದ್ದೆ ಇಲ್ಲಿ ಬಹುದೊಡ್ಡ ತಪ್ಪು. ಏಕೆಂದ್ರೆ ಗೇಟ್ಗಳು ಓಪನ್ ಇದ್ದಿದ್ರೆ ಎಲ್ಲರೂ ಕೂಡ ತಮ್ಮ ಪಾಡಿಗೆ ಒಳಗಡೆ ಹೋಗ್ತಾ ಇದ್ರು. ಆದ್ರೆ ಇವರು ಉಚಿತ ಟಿಕೆಟ್ ಅಂತ ಅನೌನ್ಸ್ ಮಾಡಿ ಎಲ್ಲಾ ಗೇಟ್ಗಳನ್ನು ಕೂಡ ಕ್ಲೋಸ್ ಮಾಡಿದ್ದೆ ಇಲ್ಲಿ ಈ ಒಂದು ಅನಾಹುತ ಆಗೋದಿಕ್ಕೆ ಕಾರಣ ಕೂಡ ಆಗಿರಬಹುದು. ಏಕೆಂದ್ರೆ ಅಲ್ಲಿ ಅಷ್ಟರಲ್ಲಾಗ್ಲೇ ಸಾವಿರಾರು ಜನ ಸೇರಿದ್ರು. ಅಷ್ಟು ಜನ ಒಂದೇ ಸಲ ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಾಗ ಕಾಲ್ ತುಳಿತಾಗೋದು ಸಾಮಾನ್ಯ. ಇಂಥ ಒಂದು ಮಹಾ ಉತ್ಸವ ಆಚರಿಸೋದು ತಪ್ಪಲ್ಲ, ಆದ್ರೆ ಅದಕ್ಕೆ ಸರಿಯಾದಂತ ಸಿದ್ಧತೆ ಬೇಕು. ಕಪ್ಪನ್ನ ಗೆದ್ದಂತ ಮಾರನೇ ದಿನವೇ ಇದನ್ನ ಮಾಡಿದ್ದು ಹಾಗೂ ಸೂಕ್ತ ಸಿದ್ಧತೆಗೆ ಸಮಯ ಕಡಿಮೆ ಇದ್ದದ್ದು ಕೂಡ ಆಯೋಜಕರ ಗಮನಕ್ಕೆ ಬರಬೇಕಿತ್ತು. ಏಕೆಂದ್ರೆ ಬೆಂಗಳೂರಲ್ಲಿ ಲಕ್ಷಾಂತರ ಜನ RCB ಅಭಿಮಾನಿಗಳು ಇದ್ದಾರೆ. ಅದಲ್ಲದೆ ಹೊರ ಜಿಲ್ಲೆಗಳಿಂದ ಕೂಡ ಸಾವಿರಾರು ಜನ ಬರ್ತಾರೆ. ಅವರನ್ನೆಲ್ಲ ಹೇಗ್ ಮೇಂಟೈನ್ ಮಾಡೋದು ಅಂತ ಈ ಯಾವ್ದ್ರ ಬಗ್ಗೆ ಕೂಡ ಕೇರ್ ಮಾಡದೆ ಉತ್ಸವ ನಡೆಸಿದ್ರೆ ಅಲ್ಲಿ ಕಾಲ್ ತುಳಿತವಲ್ಲದೆ ಇನ್ನೇಂತಾನೆ ಆಗೋದಕ್ಕೆ ಸಾಧ್ಯ ಅಲ್ವಾ? ಇಂಥವೆಲ್ಲ ನಡೆದಾಗ ನಮ್ ಜನ ಯಾಕೆ ಹೇಗಿದ್ದಾರೆ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಓದಿ ತಿಳಿದಂತ ಮಂದಿನೇ ಈ ರೀತಿ ಸಂಯಮ ಮರೆತು ಪಶುಗಳ ಹಾಗೆ ವರ್ತಿಸಿದರೆ ಹೇಗೆ ಅನ್ನೋ ಚಿಂತೆ ಕಾಡುತ್ತೆ. ತೆಲುಗಿನ ಪುಷ್ಪ ಚಿತ್ರವನ್ನ ನೋಡುವಾಗಲೂ ಕೂಡ ಇಂಥದ್ದೇ ಒಂದು ದುರಂತ ನಡೆದಿತ್ತು. ನಟನನ್ನ ನೋಡುವಂತ ಸಲುವಾಗಿ ಉಂಟಾದಂತ ಗುಂಪು ಘರ್ಷಣೆಯಲ್ಲಿ ಕೆಲವರು ಗಾಯಗೊಂಡಿದ್ರು.
ಮತ್ತೆ ಒಬ್ಬ ಮಹಿಳೆ ಕೂಡ ಸಾವನ್ನಪ್ಪಿದ್ರು. ಅದಷ್ಟೇ ಅಲ್ಲದೆ ನಟರಿಗೆ ಬ್ಯಾನರ್ ಅನ್ನ ಕಟ್ಟುವಾಗಲೂ ಕೂಡ ದುರಂತಗಳು, ಸಾವುಗಳು ನಮ್ಮಲ್ಲಿ ನಡೆದಿವೆ. ನಟರ ಚಿತ್ರವನ್ನ ಚಿತ್ರಮಂದಿರಗಳಲ್ಲಿ ನೋಡುವಾಗ ಅಪಾಯ ಸಂಭವಿಸಿದಂತ ಉದಾಹರಣೆಗಳು ಕೂಡ ಇವೆ. ಈಗ ಈ RCBಯ ಇವೆಂಟ್ ನಲ್ಲಿ ಆದಂತ ಅನಾಹುತ ಅವುಗಳ ಲಿಸ್ಟಿಗೆ ಹೊಸದಾಗಿ ಸೇರ್ಹೋಯ್ತು. ವೀಕ್ಷಕರೇ, ನಟ ನಟಿಯರಿರ್ಲಿ, ಆಟಗಾರರಿರ್ಲಿ, ರಾಜಕಾರಣಿಗಳಿರ್ಲಿ ಅಥವಾ ನೀವು ಅಭಿಮಾನಿಸುವಂತ ಯಾರೇ ಇರ್ಲಿ, ಅವರೇನು ದೇವರಲ್ಲ. ಈ ವ್ಯಕ್ತಿ ಪೂಜೆ ನಿಂತ ದಿವಸ ನಮ್ಮ ದೇಶ ಬದಲಾಗುತ್ತೆ. ಆದ್ರೆ ಈ ನಡುವೆ ಯಾಕೋ ನಮ್ಮ ಜನ ಅಕ್ಷರ ಜ್ಞಾನವನ್ನ ಪಡೆದಷ್ಟು ಕೂಡ ಅನಾಗರಿಕರಾಗ್ತಿರೋದೇ ಹೆಚ್ಚು. ವಿದ್ಯೆಗೆ ತಕ್ಕ ವಿವೇಕ, ಸಂಯಮ, ವ್ಯವಧಾನ ಯಾರಲ್ಲೂ ಕೂಡ ಇಲ್ಲದೆ ಇರೋದು ನಿಜಕ್ಕೂ ಬೇಸರವನ್ನ ತಂದಿದೆ. ಈಗ ಈ ಅನಾಹುತಕ್ಕೆ ನಾವು ಯಾರನ್ನ ಅಂತ ದೂಷಿಸೋಣ? ಅದು ಸರ್ಕಾರ ತಪ್ಪ, ಸಭೆಯ ಆಯೋಜಕರದು ತಪ್ಪ, ಅಲ್ಲಿಗೆ ಬಂದಂತ ಆಟಗಾರದು ತಪ್ಪ, ಅಥವಾ ಅಭಿಮಾನದ ಅತಿರೇಕತೆಯಲ್ಲಿ ಒಬ್ಬರ ಮೇಲೊಬ್ಬರು ಬಿದ್ದು ನುಗ್ದವ್ರು ತಪ್ಪ? ಹಾಗೆ ನೋಡಿದ್ರೆ ಈ ಎಲ್ಲರೂ ಕೂಡ ಇದಕ್ಕೆ ಕಾರಣಕರ್ತರೆ. ಸರಿಯಾದಂತ ತಯಾರಿ ಇಲ್ಲದೆ ನಡೆಸುವಂತ ಯಾವುದೇ ಇರಲಿ, ಅದು ದುರಂತದಲ್ಲೇ ಕೊನೆಯಾಗುತ್ತೆ. ಸೋಲು ಹಾಗೂ ಗೆಲುವು ಇವೆರಡನ್ನೂ ಕೂಡ ಒಂದೇ ಮನಸ್ಸಿಂದ ಸ್ವೀಕರಿಸುವಂತ ಗಟ್ಟಿ ಮನೋಭಾವ ಬೇಕು. ಎಂತ ಗೆಲುವೇ ಆಗ್ಲಿ ಅಥವಾ ಅದರ ಆಚರಣೆನೇ ಇರಲಿ, ಅದಕ್ಕೊಂದು ಮಿತಿ ಇದ್ರೇನೆ ಚಂದ. ಇಷ್ಟು ಅತಿರೇಕದ ಈ ಒಂದು ಉತ್ಸವದ ಆಚರಣೆ ಯಾಕಬೇಕಿತ್ತು? ಈ ಒಂದು ಆಚರಣೆಯನ್ನ ಇನ್ನೂ 2-3 ದಿವಸ ಬಿಟ್ಟು ಅದಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಂಡು ನಡೆಸಬಹುದಾಗಿತ್ತು. ಆದ್ರೆ ಸರ್ಕಾರಕ್ಕೆ ಯಾಕೆಷ್ಟು ಆತರ ಅನ್ನೋದು ಮಾತ್ರ ಗೊತ್ತಾಗ್ಲಿಲ್ಲ. ಇದರಿಂದ ಈಗ ಸ್ವಂತವರನ್ನ ಕಳೆದುಕೊಂಡವರಿಗೆ ಉತ್ತರವನ್ನು ಕೊಡೋದು ಯಾರು? ಅವರನ್ನ ಸಮಾಧಾನ ಮಾಡಿ ಸಂತೈಸೋರು ಯಾರು? ವೀಕ್ಷಕರೇ, ನಮ್ಮಲ್ಲಿ ಯಾವುದೇ ಒಬ್ಬ ದೇಶ ಪ್ರೇಮಿಯ ಅಥವಾ ಹುತಾತ್ಮರಾದಂತ ಯೋಧರ ಜನ್ಮದಿನ ಆಗಲಿ ಅಥವಾ ಅವರ ಸಾಹಸಗಳನ್ನಾಗ್ಲಿ ಸ್ಮರಿಸ್ತಾ ಇಷ್ಟು ಸಂಭ್ರಮದಿಂದ ಯಾರೊಬ್ರು ಕೂಡ ಆಚರಿಸಿದ್ದನ್ನ ನಾವೆಲ್ಲೂ ಕೂಡ ಕೇಳೇ ಇಲ್ಲ ಹಾಗೂ ನೋಡಿಲ್ಲ. ರಾಷ್ಟ್ರ ನಾಯಕರ, ದೇಶಭಕ್ತರ ಹಾಗೂ ಯೋಧರ ಮೇಲೆ ಇಲ್ದಿರುವಂತ ಅಭಿಮಾನ ಹಣಕ್ಕಾಗಿ ಆಡುವಂತ ಆಟಗಾರರ ಮೇಲೆ ಹಾಗೂ ಹಣಕ್ಕಾಗಿನೇ ಸಿನಿಮಾದಲ್ಲಿ ನಟಿಸುವಂತ ನಟ ನಟರ ಮೇಲೆ ಯಾಕೆ ಬೇಕು? ವೀಕ್ಷಕರೇ, ಅದು ಸಿನಿಮಾ ಹೀರೋಗಳೇ ಇರ್ಲಿ ಅಥವಾ ರಾಜಕಾರಣಿಗಳೇ ಇರ್ಲಿ ಅಥವಾ ಕ್ರಿಕೆಟ್ ಆಟಗಾರ ಇರ್ಲಿ, ಇವ್ರಿಗೆ ನೀವು ಅಭಿಮಾನಿಗಳಾಗೋದು ತಪ್ಪಲ್ಲ. ಅವರಲ್ಲಿರುವಂತ ವ್ಯಕ್ತಿತ್ವ, ಅವರಲ್ಲಿರುವಂತ ಪ್ರತಿಭೆ, ಅವ್ರು ಮಾಡ್ತಿರುವಂತ ಒಳ್ಳೆ ಕೆಲಸ, ಇದೆಲ್ಲದರಿಂದನೂ ಕೂಡ ಪ್ರಭಾವಿತರಾಗಿ ಅಭಿಮಾನಿಗಳಾಗೋದು ತಪ್ಪಲ್ಲ. ಆದ್ರೆ ಅತಿರೇಕದ ಅಭಿಮಾನ ಒಳ್ಳೇದಲ್ಲ. RCB ಗೆಲುವಿನ ಇವೆಂಟ್ ನಮ್ಗೆ ತುಂಬಾ ಮುಖ್ಯ ಹಾಗೂ ಅದರ ವಿಜಯೋತ್ಸವವನ್ನ ಮಾಡಲೇಬೇಕು. ಇವೆಂಟ್ ಅನ್ನ ಖಂಡಿತ ಮಾಡ್ಲಿ, ಆದ್ರೆ ಅದಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆ ಬಗ್ಗೆ ಯಾಕೆ ಇವರು ಗಮನವನ್ನು ಹರಿಸಲಿಲ್ಲ? ಇಂಥ ಒಂದು ಸಭೆಗೆ ಲಕ್ಷಾಂತರ ಜನ ಸಾಗರೋಪಾದಿಯಲ್ಲಿ ಸೇರ್ತಾರೆ ಅನ್ನುವಂತ ಕಾಮನ್ ಸೆನ್ಸ್ ಕೂಡ ಅವ್ರಿಗೆ ಇರ್ಲಿಲ್ವಾ? ಈ ಒಂದು ಸಭೆಗೆ ಮುಂಜಾಗ್ರತಾ ಕ್ರಮವಾಗಿ ಫೈರ್ ಇಂಜಿನ್, ಆಂಬುಲೆನ್ಸ್, ಪೊಲೀಸ್ ಪಡೆ ಎಲ್ಲರೂ ಕೂಡ ಕೂರೋದಕ್ಕೆ ಸೂಕ್ತವಾದಂತ ಶೆಲ್ಟರ್ ವ್ಯವಸ್ಥೆ, ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಪ್ರಥಮ ಚಿಕಿತ್ಸಾ ವ್ಯವಸ್ಥೆ ಕೊಡೋದಕ್ಕೆ ಅಲ್ಲಿ ವೈದ್ಯರು, ಇದೆಲ್ಲ ಅಲ್ಲಿ ಮೊದಲೇ ರೆಡಿ ಇರಬೇಕು ಅನ್ನುವಂತ ಪರಿಜ್ಞಾನ ಕೂಡ ಅವ್ರಿಗೆ ಯಾಕೆ ಇರ್ಲಿಲ್ಲ? ವೀಕ್ಷಕರೇ, ಇಲ್ಲಿ ಅಭಿಮಾನಿಗಳ ಜೊತೆ ಸರ್ಕಾರ ಕೂಡ ವಿವೇಕವನ್ನ ಕಳೆದುಕೊಳ್ತಾ ಇದನ್ನೆಲ್ಲ ಮಾಡೋದಕ್ಕೆ ಸಮಯ ಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಇನ್ನೊಂದ್ 2-3 ದಿನ ಬಿಟ್ಟು ನಡೆಸಿದರೆ ಖಂಡಿತ ಇದ್ಯಾವುದು ಕೂಡ ನಡೀತಾ ಇರ್ಲಿಲ್ಲ. ಆದ್ರೆ ಇದ್ಯಾವುದು ಕೂಡ ಇಲ್ಲದೆ ಅವಸರವಾಗಿ ನಡೆಸಿದಂತ ಇವೆಂಟ್ ಅನ್ಯಾಯವಾಗಿ 11 ಜನ ಮುಗ್ಧರನ್ನ ಬಲಿ ತೆಗೆದುಕೊಳ್ತು. ಇದಕ್ಕೆ ಕಾರಣವಾದಂತ ಎಲ್ಲರೂ ಕೂಡ ಇಲ್ಲಿ ತಪ್ಪಿತಸ್ಥರೇ. ಮುಂದೆ ಇಂಥ ಅಪಾಯ ನಡೀಬಾರ್ದು ಅಂತ ತಿಳಿಸೋದಕ್ಕೆ ಈ ದುರಂತ ನಮ್ಗೆಲ್ಲ ಒಂದು ಪಾಠ ಆಗ್ಬೇಕು. ಇಂಥ ಎಷ್ಟೇ ಸಾವು ನೋವು ನಡೆದ್ರೂ ಕೂಡ ಇನ್ನೂ ಕೂಡ ತಿದ್ದಿಕೊಳ್ಳದಂತ ಮನಸ್ಥಿತಿಯಲ್ಲಿ ನಾವಿದ್ದೀವಿ ಅಂದ್ರೆ ಇದೇ ಒಂದು ದೊಡ್ಡ ದುರಂತ. ವೀಕ್ಷಕರೇ, RCB ಗೆಲುವಿನ ವಿಜಯ ಯಾತ್ರೆ ಇಂಥ ರಕ್ತ ಚರಿತ್ರೆಗೆ ಸಾಕ್ಷಿಯಾಗಿದ್ದು ತುಂಬಾ ಬೇಜಾರಿನ ಸಂಗತಿ. ಇನ್ಮೇಲೆ RCB ಕಪ್ಪನ್ನ ಗೆದ್ದ ಈ ಸುಂದರ ಕ್ಷಣ ಕೊನೆವರೆಗೂ ಸೂತಕದ ನೆನಪನ್ನ ಹೊತ್ತು ತಿರುಗುವಂತೆ ಮಾಡಿದೆ. ಅಭಿಮಾನ ಅತಿಯಾದ್ರೆ ಅಪಾಯಕ್ಕೆ ತಿರುಗುತ್ತೆ. ಯಾವ ಅಭಿಮಾನ ತನ್ನ ಮಿತಿಯಲ್ಲಿರುತ್ತೋ ಅದು ಸ್ಥಿರತೆಯನ್ನ ಕಾಯ್ದುಕೊಳ್ಳುತ್ತೆ ಅಂತ ಜನ ಅರ್ಥವನ್ನ ಮಾಡ್ಕೊಳ್ಳೋವರೆಗೂ ಇಂಥ ಅಪಾಯಗಳು ಮೇಲಿಂದ ಮೇಲೆ ನಡೀತಾನೆ ಇರ್ತವೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ವೀಕ್ಷಕರೇ, ಇಲ್ಲಿ ನಿಮ್ ಪ್ರಕಾರ ನಿಜಕ್ಕೂ ತಪ್ಪು ಯಾರದ್ದು? ಈ ಒಂದು ಘಟನೆಗೆ ಯಾರೆಲ್ಲ ಕಾರಣಕರ್ತರು ಆಗ್ತಾರೆ ಅನ್ನೋದನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.